ಕಾರವಾರ ಅಂಕೋಲ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಇಡಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಶಾಸಕರಿಗೆ ಸಂಬಂಧಪಟ್ಟಂತಹ ಜಾಗಗಳಲ್ಲಿ ತನಿಖೆಯನ್ನು ನಡೆಸಿದ್ದು ಸುಮಾರು 17 ಗಂಟೆಗಳ ಕಾಲ ತನಿಖೆ ಶೋಧವನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕಾರವಾರ ಕಾಂಗ್ರೆಸ್ ಶಾಸಕ ಸತೀಶ್ ಸೈಲ್ಗೆ ಇಡಿ ಶಾಕ್. 17 ತಾಸು ಶಾಸಕರ ಮನೆ ಜಾಲಾಡಿದ ಜಾರಿ ನಿರ್ದೇಶನಾಲಯ. ದಾಳಿ ವೇಳೆ ಹಲವು ದಾಖಲೆ, ಹಣ ಇಡಿ ಸೀಸ್. ಬ್ಯಾಂಕ್ ಮ್ಯಾನೇಜರ್, ಶಾಸಕರ ಮ್ಯಾನೇಜರ್, ಸಹಾಯಕರಿಗೆ ಗ್ರಿಲ್. ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದ ಗಣಿ ಧಣಿಗಳಿಗೆ ಇಡಿ ಶಾಕ್ ನೀಡಿದೆ. ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್, ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಗಣಿ ಉದ್ಯಮಿಗಳಾದ ಸ್ವಸ್ತಿಕ್ ನಾಗರಾಜ್ ಹಾಗೂ ಕಾಂಗ್ರೆಸ್ ನಗರಸಭೆ ಸದಸ್ಯ ಕಾರದಪುಡಿ ಮಹೇಶ್ ಮನೆಗೆ ಇಡಿ ದಾಳಿ ನಡೆಸಿದೆ. ಕಾರವಾರ ಶಾಸಕ ಸತೀಶ್ ಸೈಲ್ ಚಿತ್ತಾಕುಲದಲ್ಲಿನ ನಿವಾಸಕ್ಕೆ ಕೇಶವರಾವ್ ನೇತೃತ್ವದ 7 ಜನ ಇಡಿ ಅಧಿಕಾರಿಗಳಿದ್ದ ತಂಡ ಸೆಂಟ್ರಲ್ ರಿಸರ್ವ್ ಪೊಲೀಸರ ಜೊತೆ ಆಗಮಿಸಿ ದಾಳಿ ಮಾಡಿದ್ದಾರೆ. ಆದರೆ ಶಾಸಕ ಸೈಲ್ ಅಧಿವೇಶನದ ಹಿನ್ನೆಲೆ ಬೆಂಗಳೂರಿನಲ್ಲಿದ್ದಾರೆ. ಅವರ ಕುಟುಂಬವೂ ಸಹ ಬೆಂಗಳೂರಿನಲ್ಲಿ ಇದ್ದ ಕಾರಣ ಮನೆಯಲ್ಲಿ ಶಾಸಕರ ಅತ್ತೆ, ಮ್ಯಾನೇಜರ್, ಸಹಾಯಕ ಸಿಬ್ಬಂದಿ ಇದ್ದರು. ಶಾಸಕ ಸೈಲ್ಗೆ ದೂರವಾಣಿ ಕರೆ ಮಾಡಿ ಮಾಹಿತಿ ನೀಡಿ ಶಾಸಕರ 2 ಮನೆಗಳನ್ನ ಶೋಧಿಸಲಾಯಿತು. ಇದರ ಜೊತೆಗೆ ಶಾಸಕ ಮ್ಯಾನೇಜರ್ ಅಭಯ್ ಹಾಗೂ ನಾರಾಯಣ್ ಅವರನ್ನು ಸಹ ತನಿಖೆಗೆ ಒಳಪಡಿಸಲಾಗಿದೆ. ಹಣದ ಸಂಬಂಧ ಇಂಡಿಯನ್ ಬ್ಯಾಂಕ್ ಅಧಿಕಾರಿಗಳನ್ನು ವಿಚಾರಣೆ ಮಾಡಲಾಗಿದೆ. 2 ಟ್ರಂಕ್ನಲ್ಲಿ ದಾಖಲೆ, ಹಣ ವಶಕ್ಕೆ. ಬೆಂಗಳೂರು ಕಚೇರಿಗೆ ದಾಖಲೆ, ಹಣ ರವಾನೆ. ಕಾರವಾರ ಶಾಸಕ ಸೈಲ್ ಮಲ್ಲಿಕಾರ್ಜುನ ಶಿಪ್ಪಿಂಗ್ ಕಂಪನಿ ಮಾಲೀಕರಾಗಿದ್ದು ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯ 7 ವರ್ಷ ಶಿಕ್ಷೆ ವಿಧಿಸಿತ್ತು. ನಂತರ ಹೈಕೋರ್ಟ್ನಲ್ಲಿ ಆದೇಶಕ್ಕೆ ತಡೆ ತಂದಿದ್ದರು. ಇನ್ನು ವಿಜಯಪುರ ಜಿಲ್ಲೆಯ ಸ್ವಸ್ತಿಕ್ ನಾಗರಾಜ್ ಹಾಗೂ ಕಾಂಗ್ರೆಸ್ ನಗರಸಭೆ ಸದಸ್ಯ ಕಾರದಪುಡಿ ಮಹೇಶ್ ರವರು ಶಾಸಕ ಸೈಲ್ಗೆ ಆಪ್ತರಾಗಿದ್ದು ಹಲವು ವ್ಯವಹಾರಗಳಲ್ಲಿ ಒಟ್ಟಾಗಿದ್ದರು. ಇದಲ್ಲದೆ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣದಲ್ಲೂ ಸಹ ಈ ಮೂವರು ಆರೋಪಿಗಳಾಗಿದ್ದಾರೆ. ಇಡಿ ದಾಳಿಯಲ್ಲಿ ಕೆಲವು ದಾಖಲೆ ಪತ್ರಗಳು ವಶಕ್ಕೆ ಪಡೆಯಲಾಗಿದೆ. ಇನ್ನು ಹಣದ ವಹಿವಾಟು ಮಾಹಿತಿಗಾಗಿ ಕಾರವಾರದ ಇಂಡಿಯನ್ ಬ್ಯಾಂಕ್ ಮ್ಯಾನೇಜರ್ ಹಾಗೂ 2 ಸಿಬ್ಬಂದಿಯನ್ನು ಸಹ ತನಿಖೆಗೆ ಒಳಪಡಿಸಿ 2 ಟ್ರಂಕ್ನಲ್ಲಿ ಬೆಂಗಳೂರು ಕಚೇರಿಗೆ ದಾಖಲೆ ಪತ್ರ, ಹಣ ವಶಪಡಿಸಿಕೊಂಡ ದಾಖಲೆ ಭದ್ರತೆಯಲ್ಲಿ ರವಾನೆ ಮಾಡಲಾಗಿದೆ. ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸತೀಶ್ ಸೈಲ್ ಅವರ ಮನೆಯಲ್ಲಿ ಇಡಿ ಅಧಿಕಾರಿಗಳು 17 ತಾಸಿಗೂ ಹೆಚ್ಚು ಕಾಲ ಶೋಧ ಕಾರ್ಯವನ್ನು ನಡೆಸಿದರು. ರಾತ್ರಿ ಆದರೂ ಕೂಡ ಶೋಧ ಕಾರ್ಯಕ್ಕೆ ಅಂತಿಮ ತೆರೆ ಬೀಳಲಿಲ್ಲ. ಈಗ ಸದ್ಯದ ಮಟ್ಟಿಗೆ ಈಗ 2 ಟ್ರಂಕ್ಗಳಷ್ಟು ದಾಖಲೆಗಳು, ಹಣ ಮತ್ತು ಆಭರಣಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು ಈ ಬಗ್ಗೆ ಇಡಿ ಮೂಲಗಳಿಂದ ತಿಳಿದು ಬಂದಿರುವಂಥದ್ದು. ನಾವಿದು ಶಾಸಕರಂತಹ ಸತೀಶ್ ಸೈಲ್ ಅವರ ಚಿತ್ತಾಕುಲದಲ್ಲಿರುವಂತಹ ನಿವಾಸದ ಬಳಿ ಇದ್ದೀವಿ. ನೀವು ನೋಡ್ಬೋದು ಈ ಭಾಗದಲ್ಲಿ ಈಗ ಅಧಿಕಾರಿಗಳು ಏನು ಇಡಿ ಅಧಿಕಾರಿಗಳೇನಿದ್ದಾರೆ ಅವರು ಶೋಧ ಕಾರ್ಯವನ್ನು ನಡೆಸಿ ಈಗ ಮುಕ್ತಾಯವನ್ನು ಮಾಡಿರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿ ಈಗ ಸದ್ಯಕ್ಕೆ ಖಾಲಿ ಹೊಡಿತಾ ಇದ್ದಾವೆ. ಈಗಾಗಲೇ ಇಲ್ಲಿ ಸಿಕ್ಕಂತಹ ದಾಖಲೆಗಳಿರ್ಬೋದು, ಹಣವಿರ್ಬೋದು, ಇವೆಲ್ಲವನ್ನೂ ಕೂಡ ಗೋವಾ ಮೂಲಕ ಬೆಂಗಳೂರಿನ ಕೇಂದ್ರ ಕಚೇರಿಗೆ ತೆಗೆದುಕೊಂಡು ಹೋಗುವಂಥದ್ದು. ಮೊದಲನೇದಾಗಿ ಶಾಸಕರ ಆಪ್ತರಾಗಿರುವಂಥದ್ದು ಅಂತಂದರೆ ಈ ಭಾಗದಲ್ಲಿ ಕಚೇರಿಯ ಕೆಲಸವನ್ನು ನೋಡ್ಕೊಳ್ತಿದ್ದ ಮ್ಯಾನೇಜರ್ ಹಾಗೂ ಸಹಾಯಕರನ್ನು ಈ ಭಾಗದಲ್ಲಿ ತಪಾಸಣೆ ಕೈಗೊಂಡರು. ಅವರು ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ಮತ್ತು ದಾಖಲೆಗಳನ್ನು ತೆಗೆದುಕೊಂಡು ಪರಿಶೀಲನೆ ಮಾಡಿದರು. ಇದರ ನಂತರ ಹಣ ವಹಿವಾಟಿನ ಸಂಬಂಧಪಟ್ಟಾಗೆ ಇಂಡಿಯನ್ ಬ್ಯಾಂಕಿನ ಕಾರವಾರ ಬ್ಯಾಂಕ್ನಲ್ಲಿರುವಂಥ ಇಂಡಿಯನ್ ಬ್ಯಾಂಕ್ನ ಮ್ಯಾನೇಜರ್ ಹಾಗೂ ಒಬ್ಬ ಸಿಬ್ಬಂದಿಯನ್ನು ಕೂಡ ಇಲ್ಲಿ ಕರೆಸಿ ತನಿಖೆಯನ್ನು ಕೈಗೊಂಡರು. ಒಟ್ಟಿನಲ್ಲಿ ಈಗ ಸದ್ಯದ ಮಟ್ಟಿಗೆ ಇಡಿ ಅಧಿಕಾರಿಗಳು 17 ತಾಸುಗಳ ಕಾಲ ನಡೆಸಿದಂಥ ಶೋಧ ಕಾರ್ಯ ಈಗ ಮುಕ್ತವಾಗಿದ್ದಾವೆ. ಉಳಿದಂತೆ ಈಗ ಸಿಕ್ಕಂಥ ದಾಖಲೆಗಳೇನಿದ್ದಾವೆ, ಏನೇನು ಇವರು ವಶಪಡಿಸಿಕೊಂಡಿದ್ದಾರೆ, ಎಲ್ಲ ತನಿಖೆಗಳ ಬಗ್ಗೆ ಮಾಹಿತಿಗಳು ಹೊರಬರಬಹುದು. ಸದ್ಯ ಕಾರವಾರದ ಚಿತ್ತಾಕುಲದ ಶಾಸಕ ಸೈಲ್ ಮನೆಯಲ್ಲಿ ಇಡಿ ಅಧಿಕಾರಿಗಳು 17 ತಾಸುಗಳ ಶೋಧ ಕಾರ್ಯ ಮುಗಿಸಿದ್ದು ಯಾವ ದಾಖಲೆ, ಎಷ್ಟು ಹಣ ದೊರೆತಿದೆ ಎಂಬ ಬಗ್ಗೆ ತಿಳಿದು ಬರಬೇಕಿದೆ. ಕ್ಯಾಮರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.